ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಾ ಅಂತ. ಇದು ನನ್ನ ಫಸ್ಟ್ ವಿಡಿಯೋ. ನಾವು ಮಾರ್ನಿಂಗು 5 o'clockಗೆ ಫ್ರೆಶ್ ಅಪ್ ಆಗಿ ಹೊರಟಿರುವಂಥದ್ದು ಒಂದು ವಿಶೇಷವಾದ ಒಂದು ಟೆಂಪಲ್ಗೆ. ಅದು ನಿಮಗೂ ಗೊತ್ತಿರುತ್ತೆ. ಅದು ಬಂದು ಭೂವರಾಹ ಸ್ವಾಮಿ ಟೆಂಪಲ್ ಅಂತ ಮೈಸೂರು ಹತ್ರ ಕಲ್ಲಳ್ಳಿ ಹತ್ರ ಇದೆ. ಅದು ತುಂಬ ವಿಶೇಷವಂತ ಏನು ಅಂತಂದರೆ ಅದು ಅಲ್ಲಿ ಸೈಟು ಅಥವಾ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತಂದರೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬ ಒಂದು ಒಳ್ಳೆಯದಾಗತ್ತೆ ಅನ್ನೋದೊಂದು. ಅದಕ್ಕೆ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾವು ಆ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಒಂದು ಲೇಕ್ ಬರುತ್ತೆ. ಅಲ್ಲಿ ಕೈ ಕಾಲುಗಳನ್ನು ತೊಳ್ಕೊಂಡು ನಾವು ಮತ್ತೆ ದೇವಸ್ಥಾನದ ಕಡೆಗೆ ಹೊರಟ್ವಿ. ಆ ದೇವಸ್ಥಾನದ ಹತ್ರ ಮಣ್ಣನ್ನು ತಗೊಂಡೋಗಿ ಆ ಒಂದು ಪೂಜಾರಿ ಅಲ್ಲಿರ್ತಾರೆ, ಅಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅದನ್ನು ಆ ಮಣ್ಣನ್ನು ತಗೊಂಡು ನಾವು 11 ಪ್ರದಕ್ಷಿಣೆ ಹಾಕಿ ಆ 11 ಪ್ರದಕ್ಷಿಣೆ ಮುಗಿದ ನಂತರ ನಾವು ದೇವರ ಒಂದು ದರ್ಶನಕ್ಕೆ ಹೋಗಬೇಕಾಗತ್ತೆ. ಆ ಒಂದು ದರ್ಶನ ಮುಗಿಸ್ಕೊಂಡಿದ್ದಾದಮೇಲೆ ಆ ಮಣ್ಣನ್ನು ಮನೆಗೆ ತಂದು ಅರಿಶಿಣದ ಒಂದು ಬಟ್ಟೆಯನ್ನು ಮಾಡಿ ಆ ಅರಿಶಿಣದ ಬಟ್ಟೆಯಲ್ಲಿ ಮಣ್ಣನ್ನು ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಅದನ್ನು ಮುಗಿಸ್ಕೊಂಡು ಊಟ ಕೊಡ್ತಾರೆ. ಅದನ್ನು ತಿಂದು ಮತ್ತೆ ನಾವು ಬಂದಿದ್ದು ಲೇಕ್ ಕಡೆಗೆ. ಮಕ್ಕಳನ್ನು ಆಟ ಆಡ್ಸೋಕ್ಕೆ ಅಂತ ಒಂದು ಅಲ್ಲಿ ಬಿಟ್ವಿ. ಲೇಕಲ್ಲಿ ಆಟ ಆಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದಾದಮೇಲೆ ನಾವು ಹೊರಟಿರುವಂಥದ್ದು ನಿಮಿಷಾಂಬ ಟೆಂಪಲ್ಗೆ. ಆ ಒಂದು ನಿಮಿಷಾಂಬ ಟೆಂಪಲ್ಲು ತುಂಬ ಒಂದು ವಿಶೇಷವಾದದ್ದು ಟೆಂಪಲ್ಲು. ಅಲ್ಲಿ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು ನೀವು ನಿಮಿಷಾಂಬ ಟೆಂಪಲ್ಲು. ಅಲ್ಲಿ ತುಂಬ ದೇವರುಗಳಿದ್ದಾವೆ. ಆಂಜನೇಯ ಸ್ವಾಮಿ ಮತ್ತು ಗಣೇಶ ಎಲ್ಲ ದೇವಸ್ಥಾನಗಳನ್ನು ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಆಗಿ ಊರ ಕಡೆಗೆ ಬಂದ್ವಿ. ಊರ ಕಡೆಗೆ ಬಂದು ಮತ್ತೆ ನೈಟು ಲೇಟ್ ಆಯಿತು ಅಂತ ಪಲಾವ್ ಮಾಡಿ ಮತ್ತು ಪಲಾವನ್ನು ತಿಂದು ನನ್ನ ಈ ಒಂದು ಮಿನಿ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ತುಂಬ ಧನ್ಯವಾದ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್